ಇಲ್ಲಿ ಕಾಲಿಟ್ಟವ್ರಿಗೆ ದೇವಸ್ಥಾನ ಕಾಲಿಟ್ಟಿರ್ತಾರಲ್ಲ ಅಂಥವ್ರ ಕಷ್ಟ ಎಲ್ಲ ನನ್ನ ತಲೆ ಮೇಲೆ ಹಾಕ್ಬಿಡಿ, ಕಷ್ಟ ಎಲ್ಲ ಪರಿಹಾರ ಮಾಡಿಕೊಡ್ತೀನಿ. ನಮ್ಮ ಭಗವಂತನ ನಂಬ್ಕೊಂಡ್ರೆ ಈ ಸ್ಥಾನಕ್ಕೆ ಬಂದವರು ಕೆಟ್ಟೋದೆ ಅನ್ನೋರು ಒಬ್ಬರು ಇಲ್ಲ. ಒಂದು ಸಂಸ್ಥೆ ಇಷ್ಟೊಂದು ಮುನ್ನಡೆಯಿಂದ ಹೋಗೋದಕ್ಕೆ ಶ್ರೀ ಶ್ರೀ ರಂಗನಾಥಾನಂದ ಸ್ವಾಮೀಜಿಯವರೇ ಕಾರಣ. ನಾವು ಮೂರಲ್ಲಿ ಈ ಥರ ಸ್ಕೂಲು ದೇವಸ್ಥಾನ ಇರೋದ್ರಿಂದ ನಾವು ಪುಣ್ಯ ಮಾಡಿದ್ದೀವಿ. ಪುಣ್ಯಕ್ಷೇತ್ರ ಅಂತ ಕರೆದ್ರೂ ಏನು ತಪ್ಪಿಲ್ಲ. ಧಾರ್ಮಿಕ ಕ್ಷೇತ್ರ ಹೇಗಿರಬೇಕು ಮತ್ತು ಒಂದು ಒಳ್ಳೆ ಶೈಕ್ಷಣಿಕ ಸಂಸ್ಥೆ ಹೇಗೆ ನಡೆಸಬೇಕು ಅಂತ ನಿಮ್ಗೆ ಗೊತ್ತಾಗೋದಾದ್ರೆ ಬಂದು ಒಮ್ಮೆ ಇಲ್ಲಿ ಭೇಟಿ ಕೊಡಿ. ಊಟ ತಿನ್ನಕ್ಕಿರ್ಲಿಲ್ಲ, ಏನೂ ಇರಲಿಲ್ಲ ನಮ್ಮ ಪರಿಸ್ಥಿತಿ ಅವಾಗ. ತಾಲಿ ಇರಲಿಲ್ಲ, ಏನೂ ಇರಲಿಲ್ಲ, ಅಷ್ಟು ಕಷ್ಟ ಇತ್ತು. ಕೈಯಲ್ಲಿ ಒಂದು 500 ರೂಪಾಯಿ ವಾಚ್ ಇರಲಿಲ್ಲ, ಆ ಸ್ಥಿತಿಲಿದ್ದೆ. ಇವಾಗ ಕಾರು, ಮನೆಗಳು, ಸೈಟ್ಗಳು ಎಲ್ಲ ಮಾಡಿ ಇವತ್ತೇನಿಲ್ಲ ಒಂದು 6-7 ಕೋಟಿಗೆ ಇದ್ದೀನಿ. 9 ಗಡ್ಡೆ 9 ಕರ್ಪೂರ ಹಚ್ಚು ಅಷ್ಟೇ ಸಾಕು, ಇನ್ನೇನು ಇಲ್ಲ ಅವ್ರು ಹೇಳೋದು ಅಷ್ಟೇ. ಈ ದೇವಸ್ಥಾನಕ್ಕೆ ಕಣ್ಣೀರು ಹಾಕೊಂಬರ್ತಾರೆ, ಹೋಗುವಾಗ ನಗ್ಮುಖವಾಗಿ ನಕ್ಕೊಂಡು ಹೋಗ್ತಾರೆ, ಕಷ್ಟ ಬರ್ತಾರೆ ನಕ್ಕೊಂಡು ಹೋಗ್ತಾರೆ. ಇದು ಎಲ್ಲರಿಗೂ ಸಂತೋಷ. ಈ ಜಾಗ ಮಣ್ಣು ತುಳಿದ್ರೆ ನಿಮಗೂ ಒಳ್ಳೆಯದಾಗ್ತದೆ. ಬಂದು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ.